ನಮ್ಮ ದೇಶದಲ್ಲಿ ಶ್ರೀ ನರೇಂದ್ರ ಮೋದಿ ನೇತೃತ್ವದ NDA ಸರ್ಕಾರ ಏನು ಮಾಡಿದಪ್ಪ ಅಂದ್ರೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಅಂದರೆ ರಾಷ್ಟ್ರೀಯ ಶಿಕ್ಷಣ ನೀತಿ NEPಯನ್ನು ಇದು ಜಾರಿಗೊಳಿಸೈತಿ. ಇದು ಇಡೀ ದೇಶಕ್ಕೆ ಅನ್ವಯ ಆಕತಿ. ಆದರೆ ಈಗ ಕರ್ನಾಟಕ ಸರ್ಕಾರ ಏನು ಮಾಡಿದಪ್ಪ ಅಂದ್ರೆ ಆ NEP ಬದಲಿಗೆ ತನ್ನದೇ ಆದಂಥ ರಾಜ್ಯ ಶಿಕ್ಷಣ ನೀತಿಯನ್ನು ಸ್ಟೇಟ್ ಎಜುಕೇಷನ್ ಪಾಲಿಸಿಯನ್ನು ರಚಿಸಕ್ಕೆ ಹೊಂಟೈತಿ. ಇದೇ ಮಾಡಿದಪ್ಪ ಅಂದ್ರೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ 2023 ಅಕ್ಟೋಬರ್ 11ರಂದು ಏನು ಮಾಡೈತಿ, ಶಿಕ್ಷಣ ತಜ್ಞ ಪ್ರೊಫೆಸರ್ ಸುಖದೇವ್ ಥೋರಟ್ ಅಂತಕ್ಕಂಥವರ ನೇತೃತ್ವದಲ್ಲಿ ಒಂದು ರಾಜ್ಯ ಶಿಕ್ಷಣ ನೀತಿ ಆಯೋಗವನ್ನು ರಚನೆ ಮಾಡಿತ್ತು. ಈ ಒಂದು ಆಯೋಗ ಏನು ಮಾಡಿದಪ್ಪ ಅಂದ್ರೆ 2024 ಮೇ ತಿಂಗಳಾಗ ಒಂದು ಮಧ್ಯಂತರ ವರದಿಯನ್ನು ಅಂದ್ರೆ ಇಂಟರಿಮ್ ರಿಪೋರ್ಟನ್ನು ಕೊಡ್ತು. ಮತ್ತು 2025 ಆಗಸ್ಟ್ 9ರಂದು ಒಂದು ಫೈನಲ್ ರಿಪೋರ್ಟನ್ನು ಅಂತಿಮ ವರದಿಯನ್ನು ಕೊಟ್ಟೈತಿ. ಈ ಒಂದು ಅಂತಿಮ ವರದಿ ಮತ್ತು ಮಧ್ಯಂತರ ವರದಿಯನ್ನು ಎರಡನ್ನೂ ಡಿಸ್ಕಸ್ ಮಾಡಿ ನಮ್ಮ ರಾಜ್ಯಕ್ಕೆ ಹೊಂದಾಣಿಕೆ ಆಗತಕ್ಕಂಥ ರಾಜ್ಯ ಶಿಕ್ಷಣ ನೀತಿ ಸ್ಟೇಟ್ ಎಜುಕೇಷನ್ ಪಾಲಿಸಿಯನ್ನು ನಮ್ಮ ಕರ್ನಾಟಕ ಸರ್ಕಾರ ಜಾರಿಗೊಳಿಸಕ್ಕೆ ಹೊಂಟೈತಿ. ಇದು ಜಾರಿ ಆದ್ರೆ ಮುಂದಿನ ಶೈಕ್ಷಣಿಕ ವರ್ಷದಿಂದ ಅಂದರೆ 2026-27ನೇ ಶೈಕ್ಷಣಿಕ ವರ್ಷದಿಂದ ಈ ಒಂದು ಸ್ಟೇಟ್ ಎಜುಕೇಷನ್ ಪಾಲಿಸಿ ನಮ್ಮ ರಾಜ್ಯ ಒಳಗೆ ಜಾರಿಯಲ್ಲಿ ಬರ್ತೈತಿ. ಹಾಗಾದ್ರೆ ಈ ಒಂದು ಪ್ರೊಫೆಸರ್ ಸುಖದೇವ್ ಥೋರಟ್ ನೇತೃತ್ವದ ರಾಜ್ಯ ಶಿಕ್ಷಣ ನೀತಿ ಆಯೋಗ ಕೊಟ್ಟಂಥ ಶಿಫಾರಸುಗಳು ಏನೇನು ಅನ್ನೋದನ್ನು ನೋಡೋಣ. ಶಾಲಾ ಶಿಕ್ಷಣದಲ್ಲಿ 2 ವರ್ಷ ಪೂರ್ವ ಪ್ರಾಥಮಿಕ, 8 ವರ್ಷ ಪ್ರಾಥಮಿಕ ಹಾಗೂ 4 ವರ್ಷ ಪ್ರೌಢ ಶಿಕ್ಷಣ ಅನುಸರಿಸುವುದು. ಅಂದರೆ 2+8+4ರ ಆಧಾರದಲ್ಲಿ 2 ವರ್ಷ ಪ್ರೀ ಪ್ರೈಮರಿ, ನಂತರ 8 ವರ್ಷ ಪ್ರಾಥಮಿಕ ಹಾಗೂ 9ನೇ ತರಗತಿಯಿಂದ 12ನೇ ತರಗತಿಯವರೆಗೆ ಪ್ರೌಢ ಶಿಕ್ಷಣ ಅನುಸರಿಸುವುದು. ಇದು ಈ ಆಯೋಗದ 1ನೇ ಶಿಫಾರಸು. ಇನ್ನು 2ನೇದು 1ನೇ ತರಗತಿ ಪ್ರವೇಶಕ್ಕೆ 6 ವರ್ಷ ವಯಸ್ಸು ನಿಗದಿಪಡಿಸಿ 3 ತಿಂಗಳ ವಿನಾಯಿತಿ ಕಲ್ಪಿಸುವುದು. ಅಂದ್ರೆ 1ನೇ ತರಗತಿ ನೀವು ಅಡ್ಮಿಷನ್ ಮಾಡಿಸ್ಬೇಕಾದ್ರೆ ಮಗುವಿಗೆ 6 ವರ್ಷ ಆಗಿರ್ಬೇಕಂತ ಹೇಳೋದು, ಅದರಾಗ 3 ತಿಂಗಳ ಒಂದು ರಿಲ್ಯಾಕ್ಸೇಷನನ್ನು ಕೊಡುವುದು. ಇದೇ ವರ್ಷ ಮಾಡಿದಂಗನ ಇದು ಶಿಫಾರಸು ಐತಿ. ರಾಜ್ಯದಲ್ಲಿ ಪ್ರೌಢ ಶಿಕ್ಷಣವನ್ನು ಅಂದರೆ 9ರಿಂದ 12ನೇ ತರಗತಿ ಕಲಿಕೆ ಎಲ್ಲರಿಗೂ ದೊರೆಯಲು ಅನುಕೂಲವಾಗುವಂತೆ ಸಾರ್ವತ್ರೀಕರಿಸುವುದು. ವಲಸೆ ಕಾರ್ಮಿಕರ ಮಕ್ಕಳಿಗಾಗಿ ವಸತಿ ಶಾಲೆಗಳನ್ನು ಆರಂಭಿಸುವುದು. ಸರ್ಕಾರಿ ಶಾಲೆಗಳ ಗುಣಮಟ್ಟವನ್ನು ಕೇಂದ್ರೀಯ ವಿದ್ಯಾಲಯ ಮಟ್ಟಕ್ಕೆ ಬೆಳೆಸುವುದು. ಇನ್ನು ಕೊನೆಯ ಶಿಫಾರಸು ಯಾವುದಪ್ಪ ಅಂದ್ರೆ ಅತಿಥಿ ಶಿಕ್ಷಕರ ಪದ್ಧತಿ ತೆಗೆದು ಗುಣಮಟ್ಟದ ಶಿಕ್ಷಣಕ್ಕೆ ಖಾಯಂ ಶಿಕ್ಷಕರ ನೇಮಕಾತಿ ನಡೆಸುವುದು. ಈ ರೀತಿಯಾಗಿ 5 ಶಿಫಾರಸುಗಳನ್ನ ಈ ಥೋರಟ್ ಆಯೋಗ ಕೊಟ್ಟೈತಿ. ಇನ್ನು ಮುಂದಿನ ದಿನಮಾನಗಳಲ್ಲಿ ಯಾವ ರೀತಿಯಾಗಿ ಇದು ರಾಜ್ಯ ಶಿಕ್ಷಣ ನೀತಿ ಸ್ಟೇಟ್ ಎಜುಕೇಷನ್ ಪಾಲಿಸಿ ಜಾರಿಯಾಗತ್ತೆ ಅನ್ನೋದನ್ನು ಕಾದು ನೋಡೋಣ.